ನಿಧಾನ ಹುಷಾರು. ಅಲ್ಲೇ ಕುತ್ಕೊಂಡ್ಬಿಡೋಣ ಬನ್ನಿ. ನಿಧಾನ ಇಲ್ಲೇ ಕುರಿ ಕನ್ನಡಕ. ನನ್ನಿಂದ ನೀವು ತುಂಬಾ ತೊಂದರೆ ಆಗ್ತಿದೆ ಅಲ್ವಾ? ಎಲ್ರಿಗೂ ಹೊರೆ ಆಗ್ಬಿಟ್ಟಿದ್ದೀನಿ. ನನ್ನ ಲೈಫೇ ಇಷ್ಟು, ಯಾರಿಗೆ ಬೇಕು ಈ ಜೀವನ? ಹಾಗೆಲ್ಲ ಮಾತಾಡ್ಬಿಡಿ. ಸ್ವಲ್ಪ ದಿನ ಹೋದ್ರೆ ನೀವು ಮೊದಲಿನ ಥರ ಓಡಾಡ್ಬೋದು. ಪಾಸಿಟಿವ್ ಆಗಿರಿ. ನಾವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಅಷ್ಟು ಬೇಗ ನೋವು ವಾಸಿ ಆಗ್ಬಿಡತ್ತೆ, ಗೊತ್ತಾ? ಅಟ್ಲೀಸ್ಟ್ ನೀನಾದರೂ ನನ್ನ ಜೊತೆಗಿದೆಯಲ್ಲ, ನನಗೆ ಅಷ್ಟೇ ಸಮಾಧಾನ. ಥ್ಯಾಂಕ್ಸ್ ಕನ್ನಡಕ. ಪಾಪ, ಸ್ವಂತ ಮನೆಯವರಿಂದನೇ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ಈ ಹುಡುಗಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಜೊತೆಗೆ ಇನ್ನೋಸೆಂಟ್ ಬೇರೆ. ಯಾರಿಗಾದ್ರೂ ಹೆಲ್ಪ್ ಮಾಡೋದಾದರೆ ಹಿಂದೆ ಮುಂದೆ ನೋಡಲ್ಲ. ಈ ಸಂಜೆ 2 ತಲೆ ಹಾವು. ಇವಳು ಮುಗ್ಧತೆನ ಮಿಸ್ಯೂಸ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಇರು, ಕರ್ಣನ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು. 1 ನಿಮಿಷ ಬಂದೆ. ಅಜ್ಜಿ, ಕರ್ಣ ಸರ್ಗೆ ಫೋನ್ ಮಾಡ್ತಾ ಇದ್ದೀರಾ? ಹೌದು. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ರಿಯಾ. ಅವ್ರ ಮನೆಯವ್ರಿಗೆ ವಿಷಯ ಗೊತ್ತಾಗಬೇಕು ತಾನೆ? ಅಜ್ಜಿ ಹೇಳೋದನ್ನ ಕೇಳಿ. ಅವ್ರಿರೋ ಕಂಡೀಷನ್ ನೋಡ್ತಾ ಇದ್ರೆ ಅವ್ರ ಮನೆಯವ್ರಿಗೆ ವಿಷಯ ಹೇಳದೇ ಇರೋದೇ ಒಳ್ಳೇದು ಅನಿಸ್ತಿದೆ. ಇನ್ನೇನು ಬೇಗ ರಿಕವರಿ ಆಗ್ತಾ ಇದ್ದಾರೆ. ರಿಕವರಿ ಆದಮೇಲೆ ಅವರೇ ಹೋಗ್ತಾರೆ ಬಿಡಿ, ಪ್ಲೀಸ್. ಅಲ್ಲ ರಿಯಾ, ಪ್ಲೀಸ್ ಅಜ್ಜಿ. ಸರಿ, ಲೇಟ್ ಮಾಡಬೇಡ. ಇವತ್ತೊಂದು ದಿವಸ ಸುಮ್ಮನೆ ಇರ್ತೀನಿ, ನಾಳೆ ತಡಿಬಾರ್ದು. ಸರಿ ಅಜ್ಜಿ, ಥ್ಯಾಂಕ್ ಯು. ನೀನು ತುಂಬ ಸಾಫ್ಟ್ ರಿಯಾ. ನಾಳೆ ಯಾವುದೇ ಕಾರಣಕ್ಕೂ ನಿಂಗೆ ನೋವಾಗಬಾರ್ದು. ಅದಕ್ಕೆ ಇಷ್ಟು ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ತಪ್ಪು ತಿಳ್ಕೊಬೇಡ. ನಿಮ್ಮ ಮಾತನ್ನ ತಪ್ಪು ತಿಳ್ಕೊಳಕ್ಕೆ ಚಾನ್ಸೇ ಇಲ್ಲ ಅಜ್ಜಿ. ಇಷ್ಟು ಹೇಳಿದಿರಲ್ಲ, ನಾನು ನೋಡ್ಕೋತೀನಿ. ಇನ್ನೋಸೆಂಟ್ ಚೈಲ್ಡ್. ನನ್ನ ಕೈಗೊಂಬೆ ಆಗೋದಕ್ಕೆ ರೆಡಿ ಆಗು. ಈ ಅರ್ಜುನ್ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ. ಏನು ಆಟ ಆಡ್ತಿದಾರ? ನಿಮ್ಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾರೆ. ಅರ್ಜುನ್ ಇಲ್ಲಿದ್ದಾರೆ. ಬನ್ನಿ, ನೀವು ಮೊದಲು ಕೂತ್ಕೊಳ್ಳಿ. ಎಲ್ಲೋದ್ರು ಅಂತ? ಸರ್, ನೀವು ಮೊದಲು ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನೀರು ಕೊಡ್ಲಾ? ಅಲ್ಲ, ಅವರು ನಿಮ್ಗೇನು ತೊಂದರೆ ಕೊಟ್ಟಿಲ್ಲ ತಾನೆ? ಕೆಟ್ಟದಾಗ ಬಿಹೇವ್ ಮಾಡಿದ್ರ? ಒಬ್ಳೆ ಹುಡುಗಿದಾಳೆ ಅಂತ ಸಲಿಗೆಯಿಂದ ಮಾತಾಡ್ಸೋದ್ರ? ಇಲ್ಲ, ನಮ್ಗೆ ಗೊತ್ತಿತ್ತು ಹೀಗೇನೋ ಒಂದು ಮಾಡಿರ್ತಾರೆ ಅಂತ. ಸುಮ್ಮನೆ ಮುಖ ನೋಡ್ತಾ ಒಳ್ಳೆಯವ್ರು ಅಂತ ಡಿಸೈಡ್ ಮಾಡಬಾರ್ದು. ಇದ್ರಲ್ಲಿ ಏನೋ ಒಂದು ಮಾಡಿರ್ತಾರೆ. ಕರೆಕ್ಟ್. ನೀವು ಹೇಳಿದ್ದು ಅಷ್ಟು ರಾಂಗ್. ನಾವು ಅನ್ಕೊಂಡಿದ್ದು ಯಾವುದು ವರ್ಕ್ ಆಗ್ತಿಲ್ಲ ಕರ್ಣ ಸರ್. ಅಂದರೆ ಅವ್ರು ಹೇಳಿದ ಪ್ರಕಾರನೇ ಅವ್ರು ಅಲ್ಲೇ ಹೇಳ್ಕೊಂಡ್ರು. ಒಬ್ಬರೇ ಇದೆ ಅಂತ ಹತ್ರ ಬರೋಕ್ಕೆ ಟ್ರೈ ಮಾಡಿಲ್ಲ ತಾನೇ? ಅಂಥದ್ದೇನಿಲ್ಲ ಸರ್, ತುಂಬ ಡಿಗ್ನಿಫೈಡ್ ಆಗಿ ನಡ್ಕೊಂಡ್ರು. ನೋ ಡ್ರಾಮಾ, ನೋ ಓವರ್ ಆ್ಯಕ್ಟಿಂಗ್, ತುಂಬ ಸೀದಾ ಸಾದಾ. ಹೌದಾ? ಹಾಗಿದ್ರೆ ಆ್ಯಕ್ಟಿಂಗ್ ಚೆನ್ನಾಗೇ ಮಾಡ್ತಾರೆ ಅಂತ ಆಯಿತು. ಕರ್ಣ ಸರ್, ನಿಮ್ಗೊಂದು ವಿಷಯ ಹೇಳ. ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನನಗವರು ತುಂಬ ಒಳ್ಳೆಯವರು ಅನಿಸ್ತಿದೆ. ಅಪ್ಪನ ಬಗ್ಗೆ ನಂಗೆ ಗೊತ್ತಿಲ್ವಾ? ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅದಕ್ಕೆ ಎಲ್ಲ ಕಡೆ ಕರೆಕ್ಟಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಈಸ್ ಅ ಕ್ವಾಲಿಫೈಡ್ ಆರ್ಟಿಸ್ಟ್. ಈ ಡ್ರಾಮಾ ಟ್ರೈನಿಂಗಲ್ಲಿ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಅಂತ ಏನಾದರೂ ಚೆಕ್ ಮಾಡಬೇಕು. ಆದರೂ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕರ್ಣ ಸರ್. ಅಜ್ಜಿ ಅಕ್ಕ ಇಬ್ಬರು ಸೇರಿ ಆ ಹುಡ್ಗಂಗೆ ಮದುವೆ ಮಾಡಿದ್ರೆ ನಾನೇನು ಮಾಡಲಿ? ನಾನಿರುವಾಗ ಭಯ ಯಾಕೆ? ಡೋಂಟ್ ವರಿ. ನಾಳೆ ಅರ್ಜುನ್ ದೊಡ್ಡ ತಪ್ಪು ಮಾಡಬೇಕು, ಹಾಗೇನಾದರೂ ಪ್ಲ್ಯಾನ್ ಮಾಡ್ತೀನಿ. ಆಗ ಅವ್ರು ನಿಜವಾದ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತೆ. ಸರಿ,
ಈಗ ನೀವು ಕೆಲಸ ಮುಂದುವರಿಸಿ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಬಿ ಸ್ಟ್ರಾಂಗ್. ನಮ್ಮ ಪ್ರೀತಿ ಮಧ್ಯೆ ಯಾರೂ ಬರೋಕ್ಕಾಗಲ್ಲ, ಬರೋಕ್ಕೆ ನಾನು ಬಿಡೋದು ಇಲ್ಲ. ಕೀಪ್ ಸ್ಮೈಲಿಂಗ್. ಯಾಕೆ ಈ ತರ ಸರ್ಕಸ್ ಮಾಡಕ್ ಹೋದ್ರೆ? ಸುಮ್ಮನೆ ಕುತ್ಕೊಳ್ಳತ್ತಾನೆ. ಅದು ಒಬ್ನು ನಡೆಯಕ್ಕಾಗತ್ತಾ ಅಂತ ಚೆಕ್ ಮಾಡಕ್ ಹೋದೆ. ನಿಮ್ ತಲೆ ನಿಮ್ ಮೇಲೆ ನೀವು ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏ ಕನ್ನಡಕ, ನಿಮ್ ಬೈಗುಳ ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹಾಗಂತ ಮತ್ತೆ ಹಳೆ ಥರ ಬೈಯಕ್ಕೆ ಶುರು ಮಾಡಬೇಡ, ಎದ್ದು ಓಡೋಗ್ಬಿಡ್ತೀನಿ ಅಷ್ಟೇ. ಪುಣ್ಯಾತ್ಮ, ಅದನ್ನ ಮಾತ್ರ ಮಾಡ್ಬಿಡಿ. ಸರಿ, ಇವಾಗ ನಡೀರಿ. ಎಲ್ಲಿಗೆ? ಹಾಸ್ಪಿಟಲ್ಗೆ. ಹೀಗೆ ಬಿಟ್ರೆ ಪೇನ್ ಜಾಸ್ತಿ ಆಗೋಗತ್ತೆ. ಕನ್ನಡಕ, ನಾನೇ ಡಾಕ್ಟರ್, ಇನ್ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕು? ನೀವು ಡಾಕ್ಟ್ರೇನೋ ಸರಿ, ಆದರೆ ಏನಿಲ್ಲ ಬಿಡಿ. ಫೇಲ್ ಆಗಿ ಫಸ್ಟ್ ಇಯರಲ್ಲಿ ಕೂತಿದ್ದೀನಿ ಅಂತ ಅಲ್ವಾ? ನನಗೆ ಬೇಸಿಕ್ ಮೆಡಿಸನ್ಸು ಚೆನ್ನಾಗಿ ಗೊತ್ತು. ನೀನು ಅನ್ಕೊಂಡಷ್ಟು ದಡ್ಡ ಅಲ್ಲ ನಾನು. ಸರಿ ಆಯ್ತು, ಯಾವ ಮೆಡಿಸಿನ್ಸ್ ತೊಗೊಂಬರ್ಬೇಕು ಅಂತ ಹೇಳಿ ಅದನ್ನೇ ತರ್ತೀನಿ. ಹೌದು, ಇವತ್ತು ನೀನು ವರ್ಕಿಗೆ ಹೋಗ್ತಿಲ್ವಾ? ಇಲ್ಲ, ರಜಾ ತಗೊಂಡೆ. ಯಾಕೆ? ನಿಮ್ಮ ನೋಡ್ಕೊಳಕ್ ಬೇರೆ ಯಾರೂ ಇಲ್ವಲ್ಲ, ಸೊ. ರೀ ಕನ್ನಡಕ, ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ನೀನಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಏನೋ. ನಿಂದು ತುಂಬ ಒಳ್ಳೆ ಮನಸ್ಸು. ನನ್ನ ಕಾಲು ನೋವು ವಾಸಿ ಆಗಲಿ, ಆಮೇಲೆ ನೀನು ಎದುರುಗಡೆಗೆ ನಿಂತು ಬಸ್ಗೆ ಹೊಡೆದು ಸಾರಿ ಕೇಳ್ತೀನಿ, ಆಯ್ತಾ? ನೀನನ್ನು ಫಸ್ಟ್ ಮೀಟ್ ಮಾಡಿದಾಗ್ಲಿಂದ ಇಲ್ಲಿ ತನಕ ಪ್ರತಿ ಸಲಿನೂ ಬೈದಿದ್ದೀನಿ, ನಿನ್ನ ಮೊಬೈಲ್ ಬ್ರೇಕ್ ಮಾಡಿದ್ದೀನಿ. ಆದರೆ ಒಂದು ಸಾರಿನೂ ನಿನ್ನ ಹತ್ರ ಒಳ್ಳೆ ರೀತಿಯಿಂದ ಮಾತಾಡಿಲ್ಲ. ಅದೆಲ್ಲದಕ್ಕೂ ಒಟ್ಟಾಗಿ ಸಾರಿ ಕೇಳ್ತಾ ಇದ್ದೀನಿ. ನೀನು ಒಳ್ಳೆತನ ನೋಡ್ತಿದ್ರೆ ನನಗೆ ನಿಜವಾಗ್ಲೂ ಪಶ್ಚಾತ್ತಾಪ ಆಗ್ತಿದೆ. ಇಟ್ಸ್ ಓಕೆ ಅನ್ನಲ್ಲ, ಸಾರಿ ಕೇಳಿದ್ರೆ ಸಾಕು. ಹಳದ್ನೆಲ್ಲ ಎಂತಕ್ಕೆ ನೆನಪಿಸ್ಕೋತೀರಾ? ನಾನಂತೂ ಎಲ್ಲದನ್ನು ಮರ್ತ್ಬಿಟ್ಟಿದ್ದೀನಿ. ನಿನ್ನ ಆಲ್ರೆಡಿ ಕ್ಷಮಿಸ್ಬಿಟ್ಟಿದ್ದೀನಿ. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಪಾಸ್ಟ್ ಇಸ್ ಪಾಸ್ಟ್.